ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತೇನಪ್ಪ ಅಂತಂದರೆ, ಇವಾಗ ಎಲ್ಲರೂ ಮನುಷ್ಯ ಅಂತ ಅಂದಮೇಲೆ ಎಲ್ಲರಿಗೂ ಸಮಸ್ಯೆ ಇದ್ದಿದ್ದೆ. ಒಂದು ಒಳ್ಳೆಯದು ಅಂತ ಇದ್ಮೇಲೆ ಇನ್ನೊಂದು ಕೆಟ್ಟದು ಅಂತ ಇದ್ದೇ ಇರುತ್ತೆ. ದೇವರು ಅಂತ ಅಂದಮೇಲೆ ದೆವ್ವ ಇಲ್ವಾ? ಕೆಲವ್ರಿಗೆ ನಂಬಿಕೆ ಇದೆ, ಕೆಲವ್ರಿಗೆ ನಂಬಿಕೆ ಇಲ್ಲ. ನಂಬೋರಿಗೆ ಈ ರೆಮಿಡಿ. ನಮ್ಮದೇ ಇರೋರು ನೋಡಿ ಫರ್ಗೆಟ್ ಮಾಡಿಬಿಡಿ, ಆಯಿತಾ? ಇವಾಗ ಒಬ್ಬ ಮನುಷ್ಯನಿಗೆ ಏನು ಕೊರಗಿರುತ್ತೆ ಅಂದರೆ, ಮನೆಯಲ್ಲಿ ಒಬ್ಬ ಮನುಷ್ಯನಿಗೆ ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಇಲ್ದಿರೋ ಮನುಷ್ಯ ಯಾರಿದ್ದಾರೆ ಅಲ್ವಾ? ಸಮಸ್ಯೆ ಏನೋ ಬರ್ತಾನೆ ಇರುತ್ತೆ. ಮನುಷ್ಯ ಆದಮೇಲೆ ನಾವೇ ಅದನ್ನೆಲ್ಲ ಅನುಭವಿಸ್ಕೊಂಡು ಹೋಗಬೇಕು. ಹಾಗಂತ ಅಂದ್ಬಿಟ್ಟು ತುಂಬಾ ಅನುಭವಿಸ್ಲಿಕ್ಕಾಗಲ್ಲ. ಅದಕ್ಕೇನಾದರೂ ಒಂದು ಪರಿಹಾರ ಹುಡ್ಕೊಂಡ್ಲೇಬೇಕಾಗ್ತದೆ. ಶಾಶ್ವತವಾಗಿ ಪರಿಹಾರ ಸಿಗಲಿಲ್ಲ ಅಂದರೂ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ಆದರೂ ಪರಿಹಾರ ಸಿಗಲಿ ಅಂತ ಅಷ್ಟೇ. ಇವಾಗ ಅದಕ್ಕೊಂದು ರೆಮಿಡಿ. ಏನು ಪರಿಹಾರಕ್ಕೆ ಈ ರೆಮಿಡಿ ಅಂತಂದರೆ, ಇವಾಗ ಯಾರಾದರೂ ಆಗದೇ ಇರೋರು ಏನಾದರೂ ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು, ಇಲ್ಲ ನಮ್ಮ ಮನಸ್ಸಲ್ಲೇ ಗೊಂದಲ ಇರ್ಬೋದು, ಯಾರಾದರೂ ಏನಾದರೂ ಮಾಡಿಸ್ಬಿಟ್ಟಿದ್ದಾರೋ ಏನೋ ಎತ್ತೋ ಅಂತ. ಇಲ್ಲಾಂದರೆ ನಾವು ಓಡಾಡಿರೋ ವಾತಾವರಣದಲ್ಲಿ ಏನಾದರೂ ನೆಗೆಟಿವ್ ಆ ಥರ ಏನಾದರೂ ಎನರ್ಜಿ ಇತ್ತು ಅಂದರೆ ಅದು ಸಮಸ್ಯೆ ಆಗ್ತಾಯಿದ್ರೆ ಅದಕ್ಕೊಂದು ಒಳ್ಳೆ ರೆಮಿಡಿ ಕಂಡ್ರಿ ಇದು. ಏನಪ್ಪ ಅಂದರೆ, ಒಂದೇ ಒಂದು ಜಾಯಿಕಾಯಿ, ಒಂದು ಟೀ ಸ್ಪೂನಷ್ಟು ಮೆಣಸು, ಒಂದು 5 ಏಲಕ್ಕಿ, ಒಂದು 10 ಲವಂಗ, ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಅರಿಶಿನ ಇಲ್ಲಾಂದರೆ ನೀವು ಅರಿಶಿನದ ಕೊಂಬು ಸಹ ತೊಗೋಬೋದು, ಆಯಿತಾ? ಇದು ಒಂದು 5 ಪಲಾವ್ ಎಲೆ. ಇವಾಗ ಏನು ಮಾಡೋಣ ಅಂದರೆ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರಲ್ಲಿ ಪಲಾವ್ ಎಲೆನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಜಾಯಿಕಾಯಿ ತೊಗೊಂಡಿದ್ನಲ್ಲ ಅದನ್ನು ಸಹ ಚಚ್ಚಿ ಒಂದು ಚಿಕ್ಕದಾಗಿ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಈ ಮೆಣಸು, ಏಲಕ್ಕಿ, ಅರಿಶಿನ ಎಲ್ಲದನ್ನು ಸಹ ಒಂದು ಜಾರಲ್ಲಿ ಹಾಕ್ಕೊಳ್ಳೋಣ. ಈ ಹಾಕ್ಕೊಂಡಿರೋ ಪದಾರ್ಥನೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ನೀರು ಹಾಕೋದು ಬೇಡ, ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೆಂಗೆ ಯೂಸ್ ಮಾಡೋದು ಅಂದರೆ, ನೀವು ಸ್ನಾನಕ್ಕೆ ಹೋಗ್ತಿರಲ್ವ, ಆ ಸ್ನಾನದ ಬಕೆಟಿಗೆ ಒಂದು ಟೀ ಸ್ಪೂನಷ್ಟು ಇದನ್ನು ಹಾಕಿಬಿಡಿ. ಒಂದು ಟೀ ಸ್ಪೂನಷ್ಟು ಒಂದು ಬಕೆಟ್ ನೀರಿಗೆ ಹಾಕಿ ಅದರಲ್ಲಿ ಸ್ನಾನ ಮಾಡಬೇಕು. ನೀವು ಡೈಲಿ ಆದರೂ ಮಾಡ್ಕೊಳ್ಳಿ, ವೀಕ್ಲಿ 2 ಟೈಮ್ಸ್ ಆದರೂ ಮಾಡ್ತೀರಾ, ಹೇಗೆ ಮಾಡ್ತೀರೋ ಹಾಗೆ. ನಿಮಗೆ ಯಾವಾಗ ಮನೇಲಿ ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿ ಇಲ್ಲ ಹಾಗೆ ಅನಿಸುತ್ತೋ, ಕ್ರಮೇಣ ನೀವು ಈ ಥರ ಪೌಡ್ರ್ ಮಾಡಿಟ್ಕೊಂಡು ಸ್ನಾನ ಮಾಡ್ಕೊತ ಬರ್ರಿ. ನಿಮ್ಗೆ ಆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಹೇಗೆ ಅನಿಸುತ್ತೆ ಅಂತ. ಆವಾಗ ನನಗೆ ಕಾಮೆಂಟ್ ಮಾಡಿ ಹೇಳಿ, ಆಯಿತಾ? ಇದು ಚಿಕ್ಕವರೇ ಯೂಸ್ ಮಾಡಬೇಕು, ದೊಡ್ಡವರೇ ಯೂಸ್ ಮಾಡಬೇಕು, ಇಂಥ ಪರ್ಟಿಕ್ಯುಲರ್ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಹೆಣ್ಮಕ್ಳದ್ದು ಮೆನ್ಸನ್ಸ್ ಟೈಮ್ ಇರುತ್ತಲ್ಲ, ಆ 5 ಡೇಸ್ ಬಿಟ್ಟು ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಸ್ನಾನಕ್ಕೆ ಹೋದಾಗಲೆಲ್ಲ ಯೂಸ್ ಮಾಡಿ. ಚಿಕ್ಕವರು, ದೊಡ್ಡವರು, ಮಕ್ಕಳು, ನಿಮ್ಮ ಮನೇಲಿ ಯಾರು ಇರ್ತಾರೋ ಎಲ್ಲರೂ ಯೂಸ್ ಮಾಡಿ. ಇದು ರಿಸಲ್ಟ್ ಬಂದಾಗ ನೀವೇ ನನಗೆ ಹೇಳ್ತೀರಾ. ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.